ಹೆಲೋ, ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಅಸ್ಸಲಾಮು ಅಲೈಕುಮ್. ಎಲ್ಲರೂ ಚೆನ್ನಾಗಿರೋದು ಭಾವಿಸ್ತೇನೆ. ನಾನು ನಿಮ್ಮ ಶೇಖ್ ಸ್ಪಾಟ್ ಮಾತಾಡ್ತಿರೋದು ಸ್ನೇಹಿತರ. ಇವತ್ತಿನ ವಿಡಿಯೋ ಬಂದು ನಮ್ಮ ಟಾಕಿಂಗ್ ನೈಟರ್ಸ್ ಬೆಂಗಳೂರು ಕ್ಲಬ್ ಜೊತೆ ನಾವಿವತ್ತು ಗಂಡಿಕೊಟ್ಟ ಅಂತ ಹೇಳ್ಬಿಟ್ಟು ನಮ್ಮ ಕ್ಲಬ್ ಟಾಕಿಂಗ್ ನೈಟರ್ಸ್ ಬೆಂಗಳೂರು ಜೊತೆ ರೈಡ್ ಹೋಗ್ತಾ ಇದ್ದೀವಿ. ಬರೀ 10 ಜನ ಈ ಸಲ, ಲಿಮಿಟೆಡ್ ಮೆಂಬರ್ಸು. ತುಂಬ ತಿಂಗಳ ನಂತರ ರೈಡ್ ಮಾಡ್ತಾ ಇರೋದು. 5:30 ಹೊರಟ್ವಿ ನಾವು. ಕ್ಲೈಮೇಟ್ ಮಾತ್ರ ಕ್ರೇಜಿ ಆಗಿದೆ ಸ್ನೇಹಿತರ, ಚಿಂದಿ ಅಂದ್ಕೊಳ್ಳಿ. ಟೈಮ್ ಬಂದು 6:15 ಆಗ್ತಿದೆ. ಫುಲ್ ಮಂಜಲ್ಲಿ ಕವರ್ ಆಗಿದೆ. ನಿಮ್ಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಕ್ಲಿಯರಾಗಿ ಕಾಣಿಸ್ತಿದೆ. ಒಂದೊಂದ್ಸಲಿ ಕ್ಯಾಮ್ರಾ ಮಂಜು ಕಾಣಲ್ಲ, ಫುಲ್ ಕ್ಲಿಯರೆನ್ಸ್ ಕಾಣಿಸ್ಬಿಡುತ್ತೆ. ಸಕಲಾಗಿದೆ ಸ್ನೇಹಿತರ. ಸ್ನೇಹಿತರ, ಚಳಿ ಅಂತೂ ಬೇರೆ ಲೆವೆಲ್ ಹೊಡಿತಾ ಇದೆ. ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಬರ್ತಾವ್ರೆ. ಅದರಲ್ಲಿ ಕೆಲವರು ರೈಡಿಂಗ್ ಜಾಕೆಟ್ ಇಲ್ಲ, ಬರೀ ಒಂದು ನಾರ್ಮಲ್ ಜಾಕೆಟ್ ಹಾಕಿದ್ದಾರೆ. ಅವ್ರಿಗೆಲ್ಲ ಏನಾಗ್ತಿದೆಯೋ ಗೊತ್ತಿಲ್ಲ ಸ್ನೇಹಿತರೆ. 3 ಜನ ಕಾರಲ್ಲಿದ್ದಾರೆ. ನಮ್ಮ ಸರ್ಫರಾಜು, ತೌಸೀಫ್, ಆಮೇಲೆ ಎಹಸಾನ್ ಅಂತ. ಸೊ ಅವ್ರು ಜಾಲಿಯಾಗಿ ಬೆಚ್ಚಿಗೆ ಬರ್ತವ್ರೆ. ವಾ ನೋಡ್ಬೋದು ಹೆಂಗೆ ಬಿಸಿಲಲ್ಲಿ ಕವರ್ ಆಗಿಬಿಟ್ಟಿದೆ ಫುಲ್ಲಾಗಿ. ಚಳಿ ಗ್ಲೌಸ್ ಹಾಕಿನು ಫುಲ್ ಫ್ರೀಸ್ ಆಗ್ತಾಯಿದೆ ಕೈ, ಹಂಗಿದೆ ಚಳಿ. ಯಾರೋ ಹೇಳ್ತಿದ್ರು ಫುಲ್ ಸೆಕೆ ಹೊಡಿಯತ್ತೆ, ಆ ಕಡೆ ಹೋದರೆ ದೇವನಹಳ್ಳಿ ದಾಟಿದ್ರೆ ಫುಲ್ ಸೆಕೆ ಹೊಡಿಯತ್ತೆ, ಹೋಗಿ ಅಂತ ಹೇಳ್ಬಿಟ್ಟು. ಎಲ್ಲಿ ಸೆಕೆ ನೋಡಿ, ಮುಂದ್ಗಡೆ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಲಾರಿ ಕಾಣಿಸ್ತಿದೆ, ಲಾರಿ ಮುಂದೆ ಒಂದು ಲಾರಿ ಹೋಗ್ತಿದೆ, ಕಾಣಿಸ್ತಿದೆಯಾ ನಿಮಗೆ? ಬಾ ಕಾರಲ್ಲಿರೋರು ಮಾತ್ರ ಬೆಚ್ಚಗೆ ಹೋಗ್ತಾ ಇರ್ತಾರೆ. ಹೊಡಿಸ್ತಾ ಇದ್ರೆ ಹೇಗಿದೆ, ಫುಲ್ ಬಜ್ಜಲ್ಲಿ ಕವರ್ ಆಗಿಬಿಟ್ಟಿದೆ. ಏನು ಕ್ರೇಜಿ ರೂಟ್ ಇದೆ, ಅದ್ಭುತ ಗುರು. ಸ್ವರ್ಗ ಕಳೆದೋಗ್ಬಿಡ್ಬೇಕು. ಕೊಡ್ತಿದ್ದ ಕೆಲಸ ಸೀದಾ ಬಂದ್ಬಿಟ್ಟ ಮೈ ಮೇಲೇನೆ. ಏನು ಹೇಳಿ, ಹುಷಾರಾಗಿ ಹೋಗ್ಬೇಕು ಗುರು. ಇಲ್ಲಿ ಜಸ್ಟು ಮಿಸ್ಸು ಆಗ ಬಂದಿತ್ತು ಬಾಯಿಗೆ. ನಮ್ಮ ಗಾಡಿ ಅವ್ನಿಗೆ ಹೊಡಿತಾ ಇದ್ರೆ ಅಯ್ಯೋ ಫುಲ್ ಜಾಲಿಗ ಜಿಮ್ಖಾನಾನೆ. ಹೆಂಗ್ ಬಂದ ಗುರು ಅಯ್ಯೋ. ಕಲರ್ ಬಸ್ಗಳಿದೆಪ್ಪ ಇಲ್ಲಿ ನೋಡಿ, ಹೆಂಗೆ ಇಳಿಸ್ಕೊಂಡ್ರು ಅವರು ಬಸ್ಸವರು ಸೈಡಿಗೆ. ಯಾವ್ದು ಗುರು ಇದು ರೂಟು? ಒಳಗಡೆಯಿಂದ ಕ್ರೇಜಿಯಾಗಿ ಜಾಲಿಗ ಜಿಮ್ಖಾನ ಆ ಥರ ಇದೆ ಅದು. ಅದೇನೋ ಮಾಡಿದಾರಲ್ಲ, ಹೈಟ್ ಮಾಡಿ ಏನೋ ಇದೆಯಲ್ಲ ಅದು. ಜಾಲಿ ಲಾರಿ ಮೇಲೆ ನಿಲ್ಲಿಸಿದ್ದಾರೆ. ಏನೋ ಮಾಡ್ತಾವ್ರ ಬಸ್ಸಲ್ಲಿ, ಏನೋ ಇದೆ ಅಲ್ಲಿ. ವಾಲ್ಕೇನೋ ಥರ ಆಗಿಬಿಟ್ಟಿದೆ ನೋಡಿ ಅದು. ವೆಲ್ ಸ್ನೇಹಿತರೆ, ಸೊ ಯಾವುದೋ ಒಂದು ಬೈಪಾಸಿಂದ ಬಂದು ಒಂದು ಸ್ಟಾಪ್ ಕೊಟ್ಟಿದ್ದೀವಿ ಇಲ್ಲಿ. ಹಾಗೆ ಸೊ ಪ್ರಾಬ್ಲಿ ಈ ರೂಟ್ ಹೋಗ್ಬೇಕು ನಾವು. ನಮ್ಮ ಕಿಶನ್ ಅವರು ಜಾಲಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನು ನಿದ್ದೆ ಗೊತ್ತಾ ಪ್ರಶು? ಡಿಚ್ಚಿ ಹೊಡಿತಾನೆ ಅವನೇ 2-3 ಕಡೆ ಹಿಂಗೆ ಆದ. ಫುಲ್ ನಿದ್ದೆ. ಏನು ಬ್ರೋ ಇದು, ಬೆನ್ನಿಗೆ ಟ್ಯಾಪ್ ಮಾಡ್ತಿದೆ. ನೆಕ್ಸ್ಟ್ ಮುಖೇಶ್ ಇವನೇ. ಎಣ್ಣೆ ಇಲ್ವಾ? ಏನೂ ಇಲ್ಲ ಬ್ರೋ. ಏನೂ ಇಲ್ಲ ಅಂದ, ಎಣ್ಣೆ ಇಲ್ಲ ಬ್ರೋ. ಎಲ್ಲರೂ ರಂಡಿ ಅಂತಾರೆ, ಬಟ್ ಅದು ಬ್ಯಾಡ್ ವರ್ಡ್ ಅಲ್ಲ. ಏನ್ ಬ್ರೋ ಈಗ ಅನಿಸ್ತಾ ಇದೆ ಇವಾಗ? ಸೂಪರ್ ಬ್ರೋ. ಹಾಂ, ಜಾಲಿನಾ? ನಿಧಿ ಏನು ಬರ್ತಿಲ್ವಾ? ನಿಧಿ ಏನು ಬರ್ತಿಲ್ವಾ? ಪಕ್ಕನಾ ನಿನ್ಗನೇಲ್? ನಿಧಿ ಏನು ಬರ್ತಿಲ್ಲ, ಬೆನ್ನು ಏನಿಲ್ಲ ತಾನೆ? ಯಾಕಂದ್ರೆ ಆ ಗಾಡಿ ಬಗ್ಗಿಸ್ಕೊಂಡೇ ಓಡಿಸ್ಬೇಕು ಅದು.
ಆಮೇಲೆ ಯಾಕೆ ಎದ್ದೇಳ್ತಾಳೆ ಡಿಕ್ಕಿ ನೋತಿತ್ತು ನನಗೆ ಇಲ್ಲ ಇಲ್ಲಿ ಹಿಡ್ಕೊಂಡ್ಬಿಡ್ತೀನಿ ಏನಂತೂ ಒಳ್ಳೆ ನಿದ್ದೆ ಅಂತೂ ಒಳ್ಳೆ ನಿದ್ದೆ ಬಿಚ್ಚಿ ಹೊಡ್ದಿ ಸಾಯಿಸ್ಬಿಟ್ಟ. ಎಲ್ಲೆಲ್ವರೆಗೂ ನೋಡಿದ್ರು ಫುಲ್ ಖಾಲಿ ಎಂಟಿ ಲ್ಯಾಂಡ್ಸ್, ಫುಲ್ ವ್ಯವಸಾಯ. ಬಾಬಾ ಒಂದು ಬಿಟ್ಟರೆ ಒಂದು ಕ್ರೇಜಿಯಾಗಿ ವ್ಯೂ ಸಿಗ್ತಿದೆ ನಮಗೆ. ಏನು ಹೇಳಿ ಬಾಬಾ ಏನ್ರಿ ಅದು ಬೆಟ್ಟಗಳು, ಬೇರೆ ಲೆವೆಲ್ ಇದೆಯಲ್ಲ ಗುರು ಇದು ಬೆಟ್ಟಗಳು. ರೋಡು ಹಂಗೆ ಇದೆ, ಬೆಟ್ಟಗಳು ಹಂಗೆ ಇದೆ, ನಮ್ಮ ಕಸ್ವನು ಹಂಗೆ ಇದ್ದಾವೆ. ಹಿಂದಿ ನಮ್ಮ ಶ್ರೀವತ್ಸ ಮಾತ್ರ ಒಂದು ಗಾಡಿ ಇಲ್ಲ, ಆದರೆ ಇದೇ ಗಾಡಿ ಸೂಟ್ ಆಗ್ತಿದೆ ಅವನಿಗೆ. ಆ ಗಾಡಿದಿಂದ ಈ ಗಾಡಿನ ಚೆನ್ನಾಗಿ ಕಾಣಿಸಿದೆ ಅವನಿಗೆ. ಅವನದ್ರಲ್ಲಿರೋದು ಎಂಟಿ, ಆದರೆ ಈ ಗಾಡಿನೇ ಅವನಿಗೆ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ ಗಾಡಿಗೆ, ಆ ಜಾಕೆಟ್ ಕಲರ್ಗೆ, ಆ ರಿಮ್ ಕಲರ್ಗೆ ಕ್ಲೀನಾಗಿ ಮ್ಯಾಚ್ ಆಗ್ತಿದೆ. GT ಬೆನ್ನು ಬಂದ್ಬಿಡುತ್ತೆ, ಕೈ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದು ಹೆಂಗೆ ಓಡಿಸ್ತಾವ್ರು. ನೂರು ಮಾತು ತಗೋ. ಫೈನಲಿ ನಮ್ಮ ಸ್ಟೇ ಬಂದಿದೆ ಸ್ನೇಹಿತರೆ. Our stay for 2 days. ನೋಡ್ದ ಸ್ನೇಹಿತರ ನಮ್ಮ ತೀಟೆ ಕೆಲಸ ನೋಡಿ. ಇದೇ ತೀಟೆ ಕೆಲಸ ನಮ್ಮ ಕಿಶನ್ದು. ಕ್ಯಾಬಿ ಫ್ರೆಶ್ ಹೋಗಿ ನೀನು ಭೀ ಮರದಲ್ಲಿ ಏನೋ ಅಚ್ಚಾ ಹೀ ಸೊ ಇದೇ ಸ್ನೇಹಿತರೆ ನಮ್ಮ ಸ್ಟೇ 2 ಡೇಸ್ಗೆ 2 ದಿವಸಕ್ಕೆ ನಮ್ಮ ಸ್ಟೇ ಇದು. ಓಕೆ ನೋಡ್ಬೋದು ವಿಂಡ್ ಮಿಲ್ಸ್ ಎಲ್ಲ ಇದೆ ಹಿಂದ್ಗಡೆ. ಸೊ ನಾವು ಅಪ್ಪರ್ ರೂಮ್ಸ್ ತೊಗೊಂಡಿದ್ದೀವಿ, ಮೇಲ್ಗಡೆ ಇರೋ ರೂಮ್ಸು. ಓಕೆ ಚೆನ್ನಾಗಿದೆ ಅಂತ ಹೇಳ್ತವ್ರೆ. ಆಲ್ರೆಡಿ ಫೀಡ್ಬ್ಯಾಕ್ ಸಿಕ್ಕಿದೆ ನಮ್ಮ ಎಸಾನಿಂದ. ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಮುಂದಿನ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಬನ್ನಿ ಹೋಣ. ವೆಲ್ ಸ್ನೇಹಿತರೆ, ಮೀಲ್ಸ್ ತೊಗೊಳ್ತಿದ್ದೀವಿ ಹರಿತಾಸ್ ರೆಸಾರ್ಟಲ್ಲಿ. ಸೊ ವೈಟ್ ರೈಸ್ ಅವೈಲಬಲ್ ಇದೆ, ಚಟ್ನಿ ಅವೈಲಬಲ್ ಇದೆ, ಟೊಮ್ಯಾಟೊ ಆಲೂ ಕರಿ ಇದೆ, ಆಮೇಲೆ ದಾಲ್ ಫ್ರೈ, ಆಮೇಲೆ ಪಾಪಡ್ ಇದೆ, ಪಿಕ್ಕಲ್ ಇದೆ ಸ್ನೇಹಿತರೆ. ಸೊ ಬಾಯ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ, ನೋಡ್ಬೋದು. ಎಲ್ಲರೂ ಮೀಲ್ಸು ಅವ್ರ ಜೊತೆ ಆಮ್ಲೆಟ್.
ನೋಡಿ ಹಂಗೆ ಸೊ ಜಾಲಿ. ಸೊ ನಮ್ಮ ರೆಸಾರ್ಟ್ ಬಂದು ಅಲ್ಲಿದೆ, ಗುರು ರೆಸಾರ್ಟು. ಲಂಚ್ ಬಂದು ನಾವು ಹರಿತಾಸ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಲಂಚ್ ಅರೇಂಜ್ ಮಾಡಿದ್ದಾರೆ ಗುರು ಅವರು. ಸೊ ಇಲ್ಲಿ ಬಂದು ಲಂಚ್ ಮಾಡ್ತಿದ್ದೀವಿ ಸ್ನೇಹಿತರೆ. ಸೊ ನಮ್ಮ ಗುರು ರೆಸಾರ್ಟಿಂದ ಬಂದು ನಾವು ಹರಿತಾಸಲ್ಲಿ ಊಟ ಮಾಡಿಕೊಂಡು ಇವಾಗ ತಿರ್ಗಾ ರೆಸಾರ್ಟಿಗೆ ಹೋಗ್ತಿದ್ದೀವಿ ಸ್ನೇಹಿತರೆ. ಸೊ ಪ್ರಾಬಬ್ಲಿ ಇದಾದಮೇಲೆ ನಾವು ಪ್ರಾಬಬ್ಲಿ ಗಂಡಿಕೋಟ ಗ್ರ್ಯಾಂಡ್ ಕ್ಯಾನಿಯನ್ಗೆ ಹೋದರೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲ ಅಂದರೆ ಏನಿದೆಯೋ ಇವಾಗ ನಮ್ಮ ರೆಸಾರ್ಟ್ ಹೋಗಿ ಪ್ಲ್ಯಾನ್ ಮಾಡಬೇಕು ಸ್ನೇಹಿತರೆ. ಸೊ ಎಲ್ಲರದ್ದು ಊಟ ಆಗಿದೆ, ಎಲ್ಲರೂ ಹೊರಟರು. ಫುಲ್ ಜಾಲಿ. ನಮ್ಮ ಹೆಸರು ಬಂದು ಬಿಸಿ ಇದ್ದಾರೆ ವೈಫ್ ಜೊತೆ. ಫುಲ್ ಜಾಲಿ ಸ್ನೇಹಿತರೆ. ಫುಲ್ ರೈಡರ್ಸ್ ಎಲ್ಲ ಇಲ್ಲೇ ಬಂದಿದ್ದಾರೆ ನೋಡಿ. ಅದೇನೋ ಕಾನ್ಸೆಪ್ಟು ಟೈಅಪ್ ಅನಿಸುತ್ತೆ, ಅವ್ರದ್ದು, ನಮ್ಮ ಗುರು ರೆಸಾರ್ಟ್ ಅವ್ರದ್ದು. ಸೊ ಚೆಕಿಂಗ್ ಅಲ್ಲಿ ಮಾಡ್ಕೊಳ್ಳೋದು, ಸ್ಟೇ ಎಲ್ಲ ಅಲ್ಲಿ ಆದರೆ ಲಂಚ್ ಮಾತ್ರ ಇಲ್ಲಿ ಸ್ನೇಹಿತರೆ, ಹರಿತಾಸಲ್ಲಿ. ಕಾನ್ಸೆಪ್ಟು ಬೇರೆ ಬೇರೆ ಇರುತ್ತೆ, ಅವ್ರವ್ರದ್ದು ಟೈಅಪ್ ಇರುತ್ತೆ, ಪ್ರಾಬ್ಲಿ ಅದ್ರ ಪ್ರಕಾರ ಇರುತ್ತೆ ಸ್ನೇಹಿತರೆ. ಬನ್ನಿ ಹೋಣ. ವೆಲ್ ಸ್ನೇಹಿತರೆ, ಸೊ ಇದೇ ನಮ್ಮ ಹೋಮ್ ಸ್ಟೇ. ನೀವು ನೋಡಿರ್ತೀರ, ಆವಾಗಲೇ ತೋರಿಸಿದೆ ನಿಮಗೆ. ಸೊ ಇದೇ ನಮ್ಮ ಹೋಮ್ ಸ್ಟೇ. ಸೊ ಇದರಲ್ಲಿ 1 2 3 4 5 6 ರೂಮ್ಸ್. 1 ಫ್ಲೋರಲ್ಲಿ 6 ರೂಮ್ಸ್ ಇದೆ, ಕೆಳಗಡೆನೂ 6 ರೂಮ್ಸ್ ಇದೆ. ಸೊ ದಿಸ್ ಇಸ್ ದಿ ರೂಮ್ ವಿತ್ ಎ ಸಿ. ಓಕೆ, ವಿತ್ ಎ ಸಿ ಇದೆ. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ. ವಿತ್ ಸಮ್ ಆಸಮ್ ಮ್ಯಾಟ್ರಸ್ ಇದೆ. ಓಕೆ, ಇಲ್ಲಿ ನಿಮಗೆ 1-2 ಚೇರು, 1 ಟೀಪೈ ಬರುತ್ತೆ. ಇನ್ಸ್ಟೆಂಟ್ ಗೀಝರು ಎಲ್ಲ ಇದೆ ಸ್ನೇಹಿತರೆ. ಕ್ರೇಜಿ ಆಗಿದೆ ಸ್ನೇಹಿತರೆ. ಸೊ ದಿಸ್ ಇಸ್ ಹೌ ದಿ ರೂಮ್ಸ್ ಇಸ್. ಓಕೆ, ಯಾರಾದರೂ ಬರಬೇಕು ಪ್ಲ್ಯಾನ್ ಮಾಡಿದ್ರೆ ಗಂಡಿಕೋಟೆಗೆ ನೀವು ಗುರು ರೆಸಾರ್ಟ್ ಪ್ಲ್ಯಾನ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಸೊ ಮೇಲ್ಗಡೆಯಿಂದ ವ್ಯೂ ಹಿಂಗಿದೆ. ಸೊ ನೋಡ್ಬೋದು ಅಲ್ಲಿ ಎಲ್ಲ ವಿಂಡ್ ಮಿಲ್ಸ್ ಇದೆ ಅಲ್ಲಿ. ಓಕೆ ನೋಡಿ, ಎಲ್ಲ ಇದು ಫೋರ್ಟ್ ವಾಲ್, ಅದು ಕಂಪ್ಲೀಟಾಗಿ ಅಲ್ಲಿ ಇರೋದು ಫೋರ್ಟ್ ವಾಲ್. ಅದು ಕಾಣಿಸಿದೆಯಾ? ಇದೆಲ್ಲ ಫುಲ್ ಫೋರ್ಟ್ ವಾಲ್ ಅದು. ವೆಲ್ ಸ್ನೇಹಿತರೆ, ಇವಾಗ ಗಂಡಿಕೋಟ ದ ಮೇನ್ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಆ ಪರ್ಟಿಕ್ಯುಲರ್ ಸ್ಪಾಟಿಗೆ ಬಂದಿದ್ದೀವಿ ಸ್ನೇಹಿತರೆ. ಬರೀ ಇಲ್ಲಿ ನೋಡಿ, ಬರೀ ಟೆಂಟ್ ಸ್ಪಾಟ್ಸ್ಗೆ ಮಾರ್ಕಿಂಗ್ ಆಗಿಬಿಟ್ಬಿಟ್ಟಿದ್ದಾರೆ. ಇಲ್ಲಿ 200 ಪ್ಲಸ್ 245 260 270 ಅಂತ ಹೇಳ್ಬಿಟ್ಟು ಮಾರ್ಕಿಂಗ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಫುಲ್ ಅದೇ ಇದೆ ಎಲ್ಲ ಕಡೆ. ನೋಡಿ ಸ್ನೇಹಿತರೆ, ಸೊ ದಿಸ್ ಇಸ್ ಕಾಲ್ಡ್ ದಿ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ. ಸೊ ವೇ ಟು ಬೋಟಿಂಗ್ ಅಂತ ಇದೆ ಇಲ್ಲಿ ನೋಡಿ ಸ್ನೇಹಿತರೆ. isn't it crazy? ಅದ್ಭುತ ಅಲ್ಲ? ಆ ಸ್ಟೇ ಹೆಂಗಿದೆ ನೋಡು, ಸ್ಟೇ ಇದೆ ಖುಷಿ. ಅಲ್ಲಿಂದ ಹಿಂಗೆ ಬಂದ್ವಿ ಸ್ನೇಹಿತರೆ. ನೋಡಿ ಹೆಂಗಿದೆ ವ್ಯೂ. ಹಾಂ, ಅದ್ಭುತ ಅದ್ಭುತ. ಹುಷಾರಾಗಿ ಇಳಿಬೇಕು, ಯಾಕಂದರೆ ಕಲ್ಲೆಲ್ಲ ಫುಲ್ ಸಾಫ್ಟಾಗಿದೆ. ಸ್ವಲ್ಪ ಮಿಸ್ ಆದರೆ ಅಷ್ಟೇ, ಹೆಡ್ ಶಾಟೇ. ಬಿದ್ದರೆ ಒಂದು ಬುಲ್ಡೆ ಇನ್ನೊಂದು ಬುಲ್ಡೆಗೆ ಬೀಳುತ್ತೆ ಅಷ್ಟೇ. ಇಲ್ಲಿ ನೋಡಿ, ಎಲ್ಲ ಕಡೆ ಬಂದರೆ ಇದೆ ಪ್ಲಾಸ್ಟಿಕ್ ಬಾಟಲ್ಸ್ ಲಿಟ್ರ್ ಮಾಡಿ ಮಾಡಿ ಹೋಗ್ಬಿಡ್ತಾರೆ ಸ್ನೇಹಿತರೆ. ನೋಡಿ, ಗಲೀಜ್ ಮಾಡಬೇಕಂದ್ರೆ ನಮ್ಮ ಜನರು ಫಸ್ಟಾಗಿರ್ತಾರೆ. ಓ ಮೈ ಗಾಡ್ ಝೀಲಾ ನೋಡಿ, ಇಲ್ಲೇ ಬಂದು ಅವರು ಇಲ್ಲಿಂದನೇ ಅಲ್ಲಿ ಹೋಗಿರೋದು ಸ್ನೇಹಿತರೆ. ಏನು ಹೇಳಿ, ಬಿ ಕೇರ್ಫುಲ್. ಮಧ್ಯದಿಂದ ಬುಸ್ ಅಂತಾನು ಬರ್ಬೋದಪ್ಪ ನೋಡಿ, ಹೇಳೋಕ್ಕಾಗಲ್ಲ.
way to a boat. Number is here, but there is no boat. ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಬೋಟಿಂಗ್ ಸ್ಪಾಟ್ ಅಂತ ಬಂದಿದ್ದೀವಿ ಸ್ನೇಹಿತರೆ. ಓಕೆ, ಇಲ್ಲಿ ತುಂಬ ಗುಹೆಗಳು ಬೇಜಾನಿದ್ದಾವೆ. ಓಕೆ, ಕಪಲ್ಸ್ ಬಂದರೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಫುಲ್ ಜಾಲಿ. ವಾವ್, ಬರ್ತಾ 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 ಒಂದು ಬ್ಯೂಟಿಫುಲ್ ಸ್ಪಾಟು ಸೈಟ್ ಆಗ್ತಿದೆ ಸ್ನೇಹಿತರ. ವಾವ್, ಜಸ್ಟ್ ಆಸಮ್. ವಾಹ್. Oh, there is some sound coming from there. What happened? ನೋಡಿ ಸ್ನೇಹಿತರೆ, ಕೆಳಗಡೆ ಇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಓಕೆ, ಬೋಟಿಂಗ್ ಸ್ಪಾಟ್ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ. ಏನು ಕ್ರೈಸಿ ಆಗಿದೆ. ಮೇಲ್ಗಡೆ ಜನರಿದ್ದಾರೆ, ಕಾಣಿಸಿದೆಯಲ್ವೋ ಗೊತ್ತಿಲ್ಲ. ವಾಹ್, ಹುಷಾರಾಗಿ ಇಳ್ಕೊಂಡು ಬರ್ತಾವನೆ ಶ್ರೀವತ್ಸ. ಶೇಕು ಅಲ್ಲೇ ಸ್ಟಾಪು. ಇವಾಗ ತಿರ್ಗಾ ಇದು ಹತ್ಕೊಂಡು ಹೋಗೋದಿರೋದು ಮಜಾ. ಫುಲ್ ಜಾಲಿ. ಯಾ, ಬೋಟಿಂಗ್ ಅಂತೂ ಇಲ್ಲ, ಅಂದರೆ ಎಡ್ಜಿವರೆಗೂ ಹೋಗ್ಬೋದು. ಬಟ್ ಬೋಟ್ಸ್ ಇದ್ರೆ ಅವ್ರಿಗೆ ಕಾಲ್ ಮಾಡೋಣ. ಫೋಟೋ ತಗೊಂತಾ ಇದ್ದೀನಿ, ಆಗ್ತಾ ಇದೆಯೋ ಇಲ್ವೋ ಅಂತ. ಸಮಯ ಬಂದು ಅರೌಂಡ್ 8:15 ಆಗ್ತಿದೆ. ಸೊ ಎಲ್ಲರೂ ತೀರ್ಥ ಹಾಕ್ಕೊಂಡು ಜಾಲಿಯಾಗಿ ಕೂತಿದ್ದಾರೆ. ಜಾಲಿಯಾಗಿ ಕೂತಿದ್ದಾರೆ ಎಲ್ಲ, ಕಷ್ಟ ಸುಖ ಮಾತಾಡಿಕೊಂಡು. ಸೊ ಬಾನ್ಫೈರ್ ಇಲ್ಲಾಗಿದೆ. ನಮ್ಮ ನವೀನ್ ಅವರು ಸ್ಲೋಮೋ ಕ್ಯಾಪ್ಚರ್ ಮಾಡ್ಕೊಂಡವ್ರೆ. ನಮ್ಮ ಎಸಾನ್ ರೆಡಿ ಇವಾಗ. ವೆಲ್ ಸ್ನೇಹಿತರೆ, ಸಮಯ ಬಂದು 10:30 ಆಗ್ತಿದೆ. 9:30ನಾ 10:30ನಾ 9:30 ಬಂದು ಗ್ರ್ಯಾಂಡ್ ಕ್ಯಾನಿಯನ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ಫುಲ್ ಜಾಲಿಯಾಗಿ, ಏನೂ ಇಲ್ಲ, ಫುಲ್ ಕತ್ಲಲ್ಲಿದೆ, ಕತ್ಲಾಗಿ ಕಾಣಿಸ್ತಿದೆ. ಮುಂದ್ಗಡೆ ಬಂದು ಬೆಟ್ಟ ಕಾಣಿಸ್ತಿದೆ, ನೀರೇನು ಕಾಣಿಸ್ತಾ ಇಲ್ಲ. ಸೊ ಸಕ್ಕದಾಗಿದೆ ಅಂತ ಹೇಳ್ತಾರೆ ನೋಡಿ ನಮ್ಮ ಎಸಾನ್ ಮುಲಿ ಸಾಬು. ಸೊ ಜಾಲಿಯಾಗಿ ಫುಲ್ಲು ನಮ್ಮ ಎಸಾನ್ ಫುಲ್ ಎಂಜಾಯ್ ಮಾಡ್ತವ್ರೆ. ನಮ್ಮ ಜೊತೆ ಪ್ರೇಮು, ತೋಸಿಫು, ಎಸಾನು, ಆಮೇಲೆ ಶೇಫು ಇದ್ದಾರೆ, ಸರ್ಫರಾಜು. ಹಾಗೆ ನೋಡಿ ಜಾಲಿಯಾಗಿ ಎಲ್ಲರೂ ಕ್ಯಾಂಪರ್ ಎಲ್ಲ ಹಾಕ್ಕೊಂಡು ಅಂತಾರೆ ಜಾಲಿಯಾಗಿರೋ. ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ಲ್ಯಾನ್ ಇದೆ. ಅಲ್ಲಿ ಏನಾದ್ರು ಕತ್ಲಲ್ಲಿ ಇವಾಗ ಹೋದ್ರೆ ಸಕ್ಕದಾಗಿ ಇರತ್ತೆ. ಶೇಖೋ ಜಂಗೆ ನಿಚ್ಚೆ ಚಲೋ ಸರ್, ವಿ ಐ ಆಮ್ ಆಲ್ವೇಸ್ ರೆಡಿ. ಆಯ್ ತೋಸಿಫ್ ನಿಚ್ಚೆ ಜಿಂಗೆ ಕ್ಯಾ? ಚಲೋ ಜಿಂಗೆ. ಯಸ್, ಐ ಆಮ್ ರೆಡಿ, ಲೆಟ್ಸ್ ಗೋ. ಪ್ರೇಮ್ ಕೆಳಗಡೆ ಹೋಗೋಣ ಇವಾಗ. ಹೌದು, ಎಲ್ಲಿ ಹೋಗೋಣ? ಟಾರ್ಚ್ ಹಾಕಿ ಹೋಗೋಣ. ರೆಡಿನಾ? ರೆಡಿ. ಶೋರಾ? ಶ್ಯೂರ್. ಅಟ್ಲೀಸ್ಟ್ ಅರ್ಧ ದೂರ. ವೆಲ್ ಸ್ನೇಹಿತರೆ, ಇಲ್ಲಿಂದ ಎಕ್ಸಿಟ್ ಆಗ್ತಿದ್ದೀವಿ. ಕೆಳಗಡೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಆದರೆ ಹೋಗ್ತಾ ಇಲ್ಲ. ಸೊ ಎಲ್ಲರೂ ಬೇಡ ಅಂತವ್ರೆ. ಸೊ ಅದಕ್ಕೆ ಬೆಳಿಗ್ಗೆ ಬರೋಣ ಅಂತ ಹೇಳ್ಬಿಟ್ಟು 100% ಪ್ಲ್ಯಾನ್ ಇದೆ ಬೆಳಿಗ್ಗೆ ಬರಬೇಕಂತ ಹೇಳ್ಬಿಟ್ಟು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಕೆಳಗಡೆ ಇಳಿತೀವಿ. ಇವಾಗ ಬೇರೆ ಚಪ್ಪಲಿಯಲ್ಲಿದ್ದೀವಿ, ಸುಮ್ಮನೆ ಏನಕ್ಕೆ ಕಾಲೆಲ್ಲ ಸ್ಲಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಎಸಾನ್ ಏನೋ ರೂಟ್ಸ್ ಮ್ಯಾಪ್ಸ್ ಎಲ್ಲ ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ನೋಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಚಪ್ಪಲಿ ಸೇಲ್ಗಿದೆ ನೋಡ್ರಪ್ಪ. ಬೆಳಿಗ್ಗೆ ಬರ್ತೀವಿ ಸ್ನೇಹಿತರೆ. ಏನು ಪ್ರೇಮ್? ಬೆಳಿಗ್ಗೆ ಬರೋದು ಶೂಸ್ ಹಾಕ್ಕೊಂಡು ಬಂದು ಅವಳಿ. ಏನು ಹೇಳ್ತೀಯ?
ಎಲ್ಲರೂ ಫುಲ್ ಅಲ್ಲಲ್ಲಿ ಕ್ಯಾಂಪಿಂಗ್ ಎಲ್ಲ ಮಾಡ್ಕೊಂಡು ಜಾಲಿ ಮಾಡ್ತವ್ರೆ. ಎಲ್ಲರೂ ಡ್ರಿಂಕ್ಸ್ ಮಾಡಿ ಅಲ್ಲಲ್ಲೇ ಬಾಟ್ಲ್ ಹೊಡ್ತಿದ್ದಾರೆ. ಅದೇ ನೈಟ್ ಎಲ್ಲ ನಾವು ಸ್ಲಿಪ್ಪರಲ್ಲಿ ಹೋಗೋಕ್ಕಾಗಲ್ಲ. 100%. ಸೊ ಬಂದವರು ಬಾಟ್ಲು ಕುಡಿದ್ಮೇಲೆ ವಾಪಸ್ ಎತ್ಕೊಂಡು ಹೋಗೋದು ಕಲಿಬೇಕು. 100%. ಇವಾಗ ನೈಟಲ್ಲಿ ಹೋದ್ರೆ ಕೆಳಗಡೆ ಹೋಗೋಕ್ಕಾಗಲ್ಲ. ಪ್ರಾಬ್ಲಿ ಬೆಳಿಗ್ಗೆ ಬಂದು ಶೂಸ್ ಗೀಸ್ ಹಾಕ್ಕೊಂಡು ಬಂದು ನೋಡ್ಬೋದು ಹೋಗೋಣ ಅಂತ ಹೇಳ್ಬಿಟ್ಟು. ಗ್ಲಾಸಸ್ ಪೀಸಸ್ ಇದೆ. ಹೌದೌದು. ಸೊ ಪ್ಲೇಸಿಗೆ ಬಂದಮೇಲೆ ಅದನ್ನು ಉಳಿಸ್ಬೇಕು, ಹಾಳು ಮಾಡಬಾರ್ದು. ಖಂಡಿತ ನೋಡಿ ಅಲ್ಲಲ್ಲಿ ನೋಡಿ. ಇದ್ಮೇಲೆ ನಾವು ಟೆಂಟ್ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ಹೋಗೋಣ, ಬಂದು ಮಲ್ಕೊಂಡ್ಬಿಡೋಣ ಸ್ನೇಹಿತರೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ಬರೋಣ.